ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತೇನಪ್ಪ ಸ್ಪೆಷಲ್ ರೆಸಿಪಿ ನಾನು ತೋರಿಸ್ತಿರೋದು ಅಂದರೆ, ನಮ್ಮ ಹಳ್ಳಿ ಸೈಡು ಫೇಮಸ್ ಆ್ಯಂಡ್ ಸ್ಪೆಷಲ್ ಆಗಿರೋಂಥ ಉಪ್ಸಾರು. ಸಾಮಾನ್ಯವಾಗಿ ಎಲ್ಲರೂ ಒಣ ಹುಳಿಕಾಳು ಹಾಕಿ ಉಪ್ಸಾರು ಮಾಡಿರ್ತೀರ, ಬೇಯಿಸಿ ಅಥವಾ ಕಾಳು ಹುರಿದು ಉಪ್ಸಾರು ಮಾಡಿರ್ತೀರ. ಬಟ್ ನಾನಿವತ್ತು ಹಸಿ ಹುರುಳಿಕಾಳು ಹಾಕಿ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ನಾನು ತೋಟದಿಂದ ಹಸಿ ಹುರುಳಿಕಾಳನ್ನ ಬಿಡಿಸ್ಕೊಬಂದಿದ್ದೀನಿ. ಈ ಕಾಯಿನೆಲ್ಲ ಈಗ ಕಾಳು ಮಾಡಿ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ, ಬಿಡಿಸ್ಕೊಳ್ಳೋಣ. ಒಬ್ಬರೇ ಅಂತೂ ಕೂತಿದಾಗ ಈ ಕಾಳನ್ನ ಬಿಡ್ಸೋಕ್ಕಾಗಲ್ಲ, ನಿಜ ಬೇಗ ಆಗೋಲ್ಲ, ಇದು ಬೋರ್ ಅನಿಸ್ಬಿಡುತ್ತೆ, ಹಿಂಸೆ ಆಗುತ್ತೆ ಒಬ್ಬೊಬ್ಬರೇ ಬಿಡಿಸೋದಕ್ಕೆ. ಬಟ್ ಈ ಕಾಫಿ ಟೀ ಟೈಮಲ್ಲಿ 3-4 ಜನ ಕೂತ್ಕೊಂಡು ಮಾತಾಡ್ತಿರ್ತೀವಲ್ವ ಫ್ಯಾಮಿಲೀಲಿ, ಆ ಟೈಮಲ್ಲಿ ಬೇಕಿದ್ದರೆ ಕೂತ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಬಿಡಿಸಿದ್ರೆ ಟೈಮು ಕೂಡ ಪಾಸ್ ಆಗುತ್ತೆ, ಬೇಗ ಕಾಳು ಬಿಡಿಸ್ಬೋದು. ಒಬ್ಬೊಬ್ಬರೇ ಹಿಂಸೆ ಪಟ್ಕೊಂಡು ಬಿಡಿಸೋ ಅಂಥದ್ದು ತಪ್ಪತ್ತೆ. ಈಗ ನಾನು ಒಬ್ಬಳೇ ಬಿಡಿಸೋದ್ರಿಂದ ನನಗಾಗಿ ಅನ್ನಿಸ್ತು, ಅದನ್ನು ನಿಮ್ಮ ಜೊತೆ ನಾನು ಹೇಳ್ತಾ ಇದ್ದೀನಿ. ಫೈನಲಿ ಬಿಡಿಸಾದ್ಮೇಲೆ ಕಾಳುಗಳೆಲ್ಲ ಈ ಥರ ಕಾಣ್ತಾ ಇದೆ. ನಾನು ಇದನ್ನು ಊರಿಂದ ಬಂದು 2 ಡೇಸ್ ಆದಮೇಲೆ ಅಡುಗೆ ಮಾಡ್ತಾಯಿದ್ದೀನಿ ಈ ಕಾಳು ಸಾರನ್ನ. ಯಾಕಂದರೆ ಬಂದು ನೆಕ್ಸ್ಟ್ ಡೇನೇ ನಾನು ನಾನ್ ವೆಜ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಇವಾಗ ನುಗ್ಗೆ ಸೊಪ್ಪು ಕೂಡ ರೆಡಿ ಇದೆ, ಹಸಿ ಹುರುಳಿಕಾಳು ಕೂಡ ರೆಡಿ ಇದೆ. ಈಗ ಹೇಗೆ ಮಾಡೋದು ಉಪ್ಸಾರು ಅಂತ ನೋಡೋಣ. ಒಣ ಹುಳಿಕಾಳಲ್ಲ ಇದು, ಹಸಿ ಹುರುಳಿಕಾಳಿನ ಉಪ್ಸಾರು. ಈಗ ನೋಡಿ, ನಾನು ಡೈರೆಕ್ಟಾಗಿ ಒಂದು ಕುಕ್ಕರ್ಗೆ ಹಸಿ ಹುರುಳಿಕಾಳನ್ನ ಹಾಕ್ಕೊತಾ ಇದ್ದೀನಿ. ಈಗ ಹಾಕ್ಕೊಂಡು ಈ ಕಾಳನ್ನ ನಾನು 2-3 ಸಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಆಯಿತಾ? ಚೆನ್ನಾಗಿ 1-2-3 ಸಲ ತೊಳೆದಾದ ನಂತರ ಆ ಕಾಳು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು 10 ಹಸಿಮೆಣ್ಸಿನ್ಕಾಯಿ, 1 ಟೊಮೆಟೊ, ಸ್ವಲ್ಪ ಉಪ್ಪು ಇಷ್ಟು ಹಾಕಿ 2 ವಿಷಿಲ್ನ ಬರ್ಸ್ಕೊತಾ ಇದ್ದೀನಿ. ನೀವು ಖಾರ ಕಮ್ಮಿ ಬೇಕು ಅಂತ ಇರೋರು ಹಸಿಮೆಣ್ಸಿನ್ಕಾಯಿನ ಕಮ್ಮಿ, ಒಂದು 4-5 ಹಾಕ್ಕೊಂಡ್ರೆ ಸಾಕು. ನಾನು ಸ್ವಲ್ಪ ಖಾರ ಜಾಸ್ತಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೊತೀನಿ. ಸೊ ಹಾಗಾಗಿ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ 2 ವಿಷಿಲ್ ಆಗಿದೆ. ಇದಾದಮೇಲೆ ನೋಡಿ, ಕಾಳಂತೂ ಸಖತ್ ಹದವಾಗಿ ಬೆಂದಿದೆ. ಈಗ ಒಣಕಾಳಾದರೆ ನಾವು ಬೇಯಿಸ್ತೀವಿ ಅಂದರೆ ಒಂದು 5-6 ವಿಷಿಲ್ ಕೂಗಿಸ್ಕೋಬೇಕಾಗುತ್ತೆ. ಹಸಿ ಕಾಳಾಗಿರೋದ್ರಿಂದ 2 ವಿಷಿಲ್ ಸಾಕು. ಹದವಾಗಿ ಬೆಂದಿದೆ ಕಾಳು. ಈಗ ಡೈರೆಕ್ಟ್ ಒಂದು ಜಾರಿಗೆ ನಾನು ಅಷ್ಟು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡು, ಅದು 1 ಟೊಮೆಟೊ ಏನು ಬೇಯೋಕ್ಕಿಟ್ಟಿದೆಯಲ್ಲ ಆ ಟೊಮೊಟೊನೂ ಹಾಕ್ಕೊಂಡು ಮತ್ತು ಸ್ವಲ್ಪ ಹುರುಳಿಕಾಳನ್ನೂ ಹಾಕ್ಕೊತಾ ಇದ್ದೀನಿ. ನೋಡಿ, ಹಿಂಗೆ ಹಿಡ್ಕಿದ್ರೆ ನಮಗೆ ಈಗ ಸಿಪ್ಪೆ ಬೇರೆ ಕಾಳು ಬೇರೆ ಆದರೆ ಸಾಕು, ಇಷ್ಟು ಬೆಂದಿದ್ರೆ ಸಾಕು, ಇನ್ನೂ ಅತಿ ಬೇಯಿಸೋದೇನು ಬೇಡ. ಈಗ ಡೈರೆಕ್ಟ್ ನಾನು ಅದೇ ಜಾರ್ಗೆ ಏನೇನು ಹಾಕಿದ್ದೀನಿ ಅದೇ ಜಾರ್ಗೆ ನಾನು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ತೆಂಗಿನಕಾಯಿ ತುರಿ, ಹಾಗೆ ಸ್ವಲ್ಪ ಇಲ್ಲಿ ಹುಣಸೆಹಣ್ಣು ಕ್ವಾಂಟಿಟಿ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಯಾಕೆ ಅಂದರೆ ಹಸಿಮೆಣ್ಸಿನ್ಕಾಯಿ ಖಾರ ಆಗಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಹುಣಸೆ ಹಣ್ಣನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕ್ಕೊಂಡು ಅದನ್ನ ರುಬ್ಕೊಳ್ಳೋದಕ್ಕೆ ಅಂತ ಸೈಡ್ಗೆ ಇಟ್ಕೊತೀನಿ. ಲಾಸ್ಟ್ ಟೈಮ್ ನಾನು ಉಪ್ಸಾರು ತೋರಿಸಿದಾಗ ಒಣಮೆಣ್ಸಿನ್ಕಾಯಿ ಖಾರ ಮಾಡಿದ್ದೆ, ಅದಕ್ಕೂ ಸೇಮ್ ಇಂಗ್ರೀಡಿಯೆಂಟ್ಸೇ ಹಾಕಿದ್ದೆ, ಇದಕ್ಕೂ ಕೂಡ ಸೇಮ್ ಹಾಕಿದ್ದೀನಿ, ಬೇರೆ ಬೇರೆ ಏನಿಲ್ಲ. ಈಗ ಅದನ್ನು ಸೈಡ್ಗಿಟ್ಟು ಇಲ್ಲಿ ಮತ್ತೆ ಕಾಳು ನೀರು ಕುದೀತಾ ಇದೆ, ಅದಕ್ಕೆ ನುಗ್ಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪು ಹಾಕ್ಕೊಂಡ ನಂತರ ನಾನು ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿದ್ದಿದ್ದು ತೆಂಗಿನ ತುರಿ ಇವತ್ತು ಹೇಗಿತ್ತಪ್ಪ ಅಂದರೆ, ಈ ಕಡೆ ಪೂರ್ತಿ ಹಸಿಕಾಯೂ ಅಲ್ಲ, ಈ ಕಡೆ ಪೂರ್ತಿ ಒಣ ಕೊಬ್ಬರಿನೂ ಅಲ್ಲ, ಆ ಥರ ಇತ್ತು. ಬಟ್ ಇದೇ ಇರಲಿ, ಬೇರೆ ಏನು ಬೇಡ ಅಂತ ಅದೇ ಹಾಕ್ಕೊಂಡೆ. ಬಟ್ ನೀವು ಹಸಿಕಾಯಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ಖಾರನೂ ರುಬ್ಕೊಬಂದಾಯಿತು, ಈ ಕಡೆ ಕಾಳು ಕೂಡ ಬೆಂದಾಗಿದೆ. ಈಗ ಇದನ್ನು ನಾವು ಚೆನ್ನಾಗಿ ಬಸ್ಕೊಳ್ಳೋಣ, ನೀರು ಸಪ್ರೇಟ್ ಕಾಳು ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಕಾಳು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ನಾನು ಇಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಈ 3 ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನು 1-2 ಸ್ಪೂನ್ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈಗ ಸೊಪ್ಪು ಏನಿದೆ ಕಾಳು ಸೊಪ್ಪು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆಗಲೇ ಈರುಳ್ಳಿ, ನಾವೀಗ ಒಂದೊಂದು ತುತ್ತು ಸೊಪ್ಪು ತಿಂತೀವಿ ಅಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಸಿಕ್ಕಿದ್ರೇ ಇದು ಚೆನ್ನಾಗಿರುತ್ತೆ ಸೊಪ್ಪು ತಿನ್ನೋದಕ್ಕೆ. ಈಗ ಫೈನಲಿ ಆಗಿದೆ ನೋಡಿ, ಸೊಪ್ಪು ಕಾಳಂತೂ ಕಂಪ್ಲೀಟ್ ಆಗಿದೆ ಹುರಿದು. ನಿಜವಾಗ್ಲೂ ಉಪ್ಸಾರು ಅಂದರೆ ಮಾತ್ರ ಸಿಕ್ಕಾಪಟ್ಟೆ ಫೇಮಸ್ಸು ನಮ್ಮ ಹಳ್ಳಿ ಸೈಡಂತೂ. ವಾರಕ್ಕಿಲ್ಲ ಅಂದರೂ ಒಂದು 4 ದಿನ, ವಾರದಲ್ಲಿ 4 ದಿನ ಫುಲ್ ಫಿಕ್ಸ್ ಆಗಿರುತ್ತೆ ಉಪ್ಸಾರು. ನನಗಂತೂ ಸಖತ್ ಫೇವ್ರೇಟು ಈ ಉಪ್ಸಾರು, ಬಿಸಿ ಬಿಸಿ ಮುದ್ದೆ, ಆ ಸೈಡಲ್ಲಿ ಕಾಳು ಪಲ್ಯ, ಮತ್ತು ಉಪ್ಸಾರಿಗೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡಂತೂ ತಿನ್ನೋಕೆ ನನಗೆ ತುಂಬ ಇಷ್ಟ. ಕೆಲವ್ರು ನಿಂಬೆಹಣ್ಣು ಹಾಕ್ಕೊತಾರೆ, ಕೆಲವ್ರು ಹಾಕಲ್ಲ. ಬಟ್ ನನಗೆ ಈ ಕಡೆ ಹುಳಿನೂ ಜಾಸ್ತಿ ಇರಬೇಕು, ಆ ಕಡೆ ಖಾರನೂ ಜಾಸ್ತಿ ಇರಬೇಕು, ಹಂಗಿದ್ರೇ ನಂಗೆ ಉಪ್ಸಾರು ತುಂಬ ಇಷ್ಟ. ನಾನು ಯಾವಾಗಲೂ ಅದೇ ರೀತಿ ತಿನ್ನೋದು. ಆ್ಯಂಡ್ ಸಿಂಪಲ್ಲಾಗಿ ಇಷ್ಟೇ ಬೇಗ ಆಗೋ ಅಡುಗೆ ಅಂದರೆ ಇದೊಂದೇ ಉಪ್ಸಾರು. ಈ ಥರ ಅಷ್ಟೇ ನಾವು ಮಾಡೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ.
ನೋಡ್ತಾ ಇರ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕಮೆಂಟ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.